ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೊಳ್ತಿದ್ದಾರಾ, ನಿಮ್ಮ ನೆನಪು ಅವ್ರಿಗೆ ಇದೆಯಾ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಹೇಳ್ತೀನಿ. ಹಾಗೆ ಇವತ್ತು ಸಂಜೆ 5 ಗಂಟೆವರೆಗೆ ನಿಮಗೆ ಏನು ಹುಣ್ಣಿಮೆ ರಿಚುವಲ್ಸ್, ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ನಿಮಗೆ ಬುಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಓಕೆ, ಇನ್ನು ಯಾರೆಲ್ಲ ಜಾಯಿನ್ ಆಗಲಿಲ್ಲ ಆ ಒಂದು ಸೆಷನಿಗೆ, ಇವತ್ತು ನಡೆಯುವಂಥ 7:30ಗೆ ನಡೆಯುತ್ತೆ. ಆ ಒಂದು ರಿಚುವಲ್ಸಿಗೆ ಯಾರು ಜಾಯಿನ್ ಆಗಲಿಲ್ಲ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿರ್ಬೋದು, ನಿಮ್ಮಲ್ಲಿರುವಂಥ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎನರ್ಜಿ, ನೆಗೆಟಿವಿಟಿನೆಲ್ಲದನ್ನು ನೀವು ರಿಮೂವ್ ಮಾಡಲಿಕ್ಕೆ ಈ ಒಂದು ರಿಚುವಲ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಅಟ್ಯಾಚ್ಮೆಂಟ್ ಇರುತ್ತೆ ಅಲ್ವಾ, ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿರ್ತೀರ ಕೆಲವೊಬ್ರ ಹತ್ರ ನೀವು. ಏನು ಹೇಳ್ಬೋದು, ಕೆಲವೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಇರುತ್ತೆ ಅಥವಾ ಒಳ್ಳೆ ರಿಲೇಷನ್ಶಿಪ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಅದು ತುಂಬ ಅಟ್ಯಾಚ್ಮೆಂಟ್, ನೆಗೆಟಿವ್ ಅಟ್ಯಾಚ್ಮೆಂಟ್ ಇರುತ್ತೆ. ನೆಗೆಟಿವ್ ಆಗಿ ತುಂಬಾ ಫೀಲ್ ಮಾಡ್ತಾ ಇರ್ತೀರ ಒಬ್ಬರಿಂದ. ಓಕೆನಾ, ಸೊ ಅದೆಲ್ಲದೂ ಕೂಡ ರಿಮೂವ್ ಆಗುತ್ತೆ ಈ ಒಂದು ಕಾರ್ಡ್ ಕಟ್ಟಿಂಗಿಂದ. ತುಂಬ ಜನ ಕೇಳ್ತಾ ಇದ್ರಿ ಇದು ಬೆನಿಫಿಟ್ ಏನಂತ. ಇನ್ ಡೀಟೇಲ್ ಆಗಿ ನೀವು ನನ್ನ ಸೆಷನಲ್ಲಿ, ಇವತ್ತಿನ ಸೆಷನಲ್ಲಿ ನೀವು ತಿಳ್ಕೊಳ್ತೀರಾ. ಯಾರೆಲ್ಲ ಇನ್ನೂ ಯಾರೆಲ್ಲ ಇನ್ನೂ ಜಾಯಿನ್ ಆಗಲಿಲ್ಲ ಆದಷ್ಟು ಬೇಗ ಜಾಯಿನ್ ಆಗಿ ಈ ಒಂದು ರಿಚುವಲ್ಸ್ನ ಬೆನಿಫಿಟ್ ನೀವು ಪಡ್ಕೊಳ್ಳಿ. ಓಕೆ, ಪವರ್ಫುಲ್ ಸೆಷನ್ ಆಗಿರುತ್ತೆ. ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ ಅವರ ಒಂದು ಫೋಟೋ ಅಥವಾ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. 1 ಮಿನಿಟ್, ನಾನು ಫ್ಯಾನ್ ಆಫ್ ಮಾಡ್ತೀನಿ. ತುಂಬ ಸೆಕೆ ಇದೆ, ಆದರೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡುವಾಗ ಫ್ಯಾನ್ ಹಾಕ್ಕೊಂಡ್ರೆ ಕ್ಯಾಂಡಲ್ ರೀಡಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಎಸ್, 1 ಮಿನಿಟ್. ಈ ಒಂದು ಫ್ಲೇಮ್ ನೋಡ್ತಾ ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ಬೇಕಂತಿದ್ದೀರಾ ಅವ್ರ ಹೆಸರನ್ನು 3 ಬಾರಿ ಹೇಳಿ ಅವರನ್ನು ನೆನ್ಪು ಮಾಡ್ಕೊಳ್ಳಿ. ಓಕೆ, ಎಸ್, ನಿಮ್ಮ ನೆನಪು ಅವ್ರಿಗೆ ಇನ್ನೂ ಇದೆಯಾ, ನೆನಪು ಕಾಡ್ತಾ ಇದೆಯಾ ಅನ್ನೋದನ್ನು ಚೆಕ್ ಮಾಡೋಣ. ಎಸ್, ಕರೆಂಟ್ ಸಿಚುವೇಶನ್ ನೋಡಿದಾಗ ಅವರಿಗೆ ನಿಮ್ಮ ನೆನಪು ತುಂಬ ಕಾಡ್ತಾ ಇದೆ ಅನ್ನೋದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಎಸ್, ಓಕೆ, ಇಲ್ಲಿ ನಿಮ್ಮ ನೆನಪು ತುಂಬಾ ಕಾಡ್ತಾ ಇದೆ. ಇವಾಗ ಅವರಿಗೆ ರಿಯಲೈಸ್ ಆಗ್ತಿದೆ ನಿಮ್ಮ ಪ್ರೀತಿ ಬೆಲೆ ಏನು, ನಿಮ್ಮ ಪ್ರೀತಿ ಅಂದರೆ ಏನು, ನೀವಂದರೆ ಏನು ಅಂತ ಅವ್ರಿಗೆ ಇವಾಗ ಅರ್ಥ ಆಗ್ತಿರೋವಂಥದ್ದು. ಇಷ್ಟು ದಿನ ಅವರು ಹುಡುಗಾಟಿಕೆ ಮಾಡ್ಕೊಂಡಿದ್ರು ಅಥವಾ ಒಂದು ಜಸ್ಟ್ ನೆಗ್ಲಿಜೆನ್ಸಿ ತುಂಬ ಇತ್ತು ಈ ಪ್ರೀತಿಯಲ್ಲಿ. ನಿಮ್ಮ ಬಗ್ಗೆ ತುಂಬಾ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಓಕೆ, ಇವಾಗ ಅವರಿಗೆ ರಿಯಲೈಸ್ ಆಗಿದೆ, ಅರ್ಥ ಆಗಿದೆ ಪ್ರೀತಿ ಅಂದರೆ ಏನು ಅನ್ನೋವಂಥದ್ದು. ಅಂದರೆ ಇಲ್ಲಿ ನೀವಿಬ್ರು ಸಪ್ರೇಷನ್ ಆದಮೇಲೆ ಈ ಒಂದು ರಿಯಲೈಸೇಷನ್ ಅವ್ರಿಗೆ ಆಗಿರುವಂಥದ್ದು. ಓಕೆನಾ, ನಿಮ್ಮ ನೆನಪು ಕಾಡ್ತಿದೆಯಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವರಿಗೆ ತುಂಬ ನೆನಪು ಕಾಡ್ತಾ ಇದೆ. ನಿಮ್ಮ ಜೊತೆ ಕಳೆದಂಥ ಕ್ಷಣಗಳನ್ನು ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಓಕೆ, ಫೈಟಿಂಗ್ ಆಗಿದ್ದಿರ್ಬೋದು ಅಥವಾ ಖುಷಿ ಕ್ಷಣಗಳಿರ್ಬೋದು, ಪ್ರತಿಯೊಂದು ಅವರಿಗಿಲ್ಲಿ ನೆನಪಾಗ್ತಾ ಇದೆ. ಓಕೆನಾ, ಇಲ್ಲಿ ಕೆಲವೊಬ್ರು ನಿಮ್ಮ ಪರ್ಸನ್ ತುಂಬ ಪ್ರೇ ಮಾಡ್ತಾ ಇದ್ದಾರೆ ಅಂತಲೂ ಕಾಣಿಸ್ತದೆ ಇಲ್ಲಿ. ಓಕೆ, ರೀಸೆಂಟಾಗಿ ಕೆಲವೊಬ್ರು ಸಪ್ರೇಷನಲ್ಲಿದ್ದೀರಾ, ಇನ್ನು ಕೆಲವೊಬ್ರು 1 ಇಯರಿಂದ ಸಪ್ರೇಷನಲ್ಲಿದ್ದೀರಾ, 4 ಇಯರಿಂದ ಸಪ್ರೇಷನಲ್ಲಿದ್ದೀರಾ, ಆ್ಯಂಡ್ ತುಂಬ ವರ್ಷಗಳಿಂದ ನೀವಿಬ್ಬರು ಸಪ್ರೇಷನಲ್ಲಿದ್ದೀರಾ. ನಿಮ್ಮ ಪರ್ಸನ್ ನಿಮ್ಮನ್ನು ನೆನಪು ಮಾಡ್ಕೊಳ್ತಿದ್ದಾರಾ ಅಂದರೆ ಈಗ ವರ್ಷಗಳಿಂದ ನೀವು ಯಾರೆಲ್ಲ ಸಪ್ರೇಷನಲ್ಲಿ ಇದ್ದೀರಾ ಅವರಿಗೆ ಈ ಒಂದು ಮೆಸೇಜ್ ಚಾನಲೈಸ್ ಆಗ್ತಿರೋವಂಥದ್ದು. ಈ ಒಂದು ಮೆಸೇಜ್ ನಿಮಗೆ ರೆಸೊನೇಟ್ ಆಗ್ಬೋದು. ಇಲ್ಲಿ ನೋಡಿ, ನಿಮ್ಮಿಂದ ಅವರು ತುಂಬ ವರ್ಷದಿಂದ ಯಾರು ದೂರ ಆಗಿದ್ದಾರೆ ಅಲ್ವಾ, ಅವರು ಕಂಪ್ಲೀಟ್ ನಿಮ್ಮ ನೆನಪನ್ನು ಮರ್ತಿದ್ದಾರೆ. ಓಕೆ, ಅವ್ರು ಹೊಸ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಥವಾ ಹೊಸ ಜೀವನದ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ. ಕಂಪ್ಲೀಟ್ ಅವರು ನಿಮ್ಮನ್ನು ಮರ್ತಿರೋ ಹಾಗೆ ಇಲ್ಲಿ ಚಾನಲೈಸ್ ಆಗ್ತಾ ಇದೆ.
ಓಕೆನಾ? ಎಸ್, ಇಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಮೇಲೆ ನೆಗೆಟಿವ್ ಫೀಲಿಂಗ್ಸ್ ಇದೆ ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಯಾರೋ ಬೇರೆ ಒಬ್ಬ ವ್ಯಕ್ತಿಯಿಂದ ಅವ್ರು ನಿಮ್ಮ ಮೇಲೆ ನೆಗೆಟಿವ್ ಫೀಲ್ ಮಾಡ್ತಾ ಇದ್ದಾರೆ. ಥರ್ಡ್ ಪರ್ಸನ್ ಇರ್ಬೋದು, ಅಥವಾ ಬೇರೆ ಅವ್ರ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳಿರುವಂಥದ್ದು. ಸೊ ಆ ಒಂದು ವಿಷಯನೇ ಅವರು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ. ನಿಮ್ಮ ಬಗ್ಗೆ ಏನು ನೆಗೆಟಿವ್ ಹೇಳಿದ್ರಲ್ವಾ, ಅದನ್ನೇ ಅವ್ರು ಫಿಕ್ಸ್ ಮಾಡಿಕೊಂಡು ಅದನ್ನೇ ಅವರು ಸಾಧಿಸ್ತಾ ಇದ್ದಾರೆ. ಆ್ಯಂಡ್ ಆ ವಿಷಯಕ್ಕೇನೆ ನಿಮ್ಮಿಂದ ಅವರು ದೂರ ಇರುವಂಥದ್ದು, ನಿಮ್ಮ ನೆನಪನ್ನ ಮಾಡ್ಕೊಳ್ದೇ ಇರುವಂಥದ್ದು, ಆ ಒಂದು ಎನರ್ಜಿ ನನಗಿಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಓಕೆ. ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಆ, ನಿಮ್ಮ ಎನರ್ಜಿ ನೋಡಿದಾಗ ತುಂಬ ಮಿಸ್ ಮಾಡ್ಕೊಳ್ತಿರೋ ಅಂಥದ್ದು. ಓಕೆ, ತುಂಬ ಎಮೋಷ್ನಲಿ ಫೀಲ್ ಆಗ್ತಿದ್ದೀರಾ, ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ ಆ ವ್ಯಕ್ತಿಗೆ. ಓಕೆ, ಅವರು ಕಂಪ್ಲೀಟಾಗಿ ನಿಮ್ಮನ್ನು ಮರೆತುಬಿಟ್ಟು ಮೂವ್ ಆನ್ ಆಗಿದ್ದಾರೆ. ಬಟ್ ನಿಮಗೆ ಅವರನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ. ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಟ್ಯಾಟು ಅನ್ನುವಂಥದ್ದು ಚಾನಲೈಸ್ ಆಗ್ತಿದೆ. ತ್ರಿಶೂಲ ಅಥವಾ ಶಿವನ ಟ್ಯಾಟು ಹಾಕೊಂಡಿರುವಂಥದ್ದು, ರುದ್ರಾಕ್ಷ ಹಾಕ್ತಿರುವಂಥದ್ದು ನೀವಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಇರ್ಬೋದು. ರುದ್ರಾಕ್ಷ ಮಾಲಾ ಅಥವಾ ರುದ್ರಾಕ್ಷ ಬ್ರಾಸ್ಲೆಟ್ ಯೂಸ್ ಮಾಡುವಂಥದ್ದು. ಓಕೆ, ಶಿವನ ಟ್ಯಾಟೋ ಇರುವಂಥದ್ದು, ತ್ರಿಶೂಲ ಅಥವಾ ಓಂ ಅಂತ ಹೇಳಿ ಬರೆದಿರುವಂಥದ್ದು ಚಾನಲೈಸ್ ಆಗ್ತಾ ಇದೆ. ಕಂಪ್ಲೀಟ್ ಅವ್ರಿಗೆ ಇವಾಗ ರಿಯಲೈಸ್ ಆಗಿದೆ, ಅವ್ರಿಗೆ ಇವಾಗ ನಿಮ್ಮ ಪ್ರೀತಿ ಬೆಲೆ ಅಂತೂ ಅರ್ಥ ಆಗ್ತಿದೆ ಅನ್ನೋದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಸೊ ನಿಮ್ಮ ರಾಶಿ ಇರ್ಬೋದು, ನಿಮ್ಮ ಪರ್ಸನ್ ಅವರ ಅಂದರೆ ನೀವು ಯಾರ ಬಗ್ಗೆ ಈ ಒಂದು ರೀಡಿಂಗ್ ನೋಡ್ತಿದ್ದೀರಲ್ವ ಅವರ ರಾಶಿ ಆಗಿರ್ಬೋದು. ಧನಸ್ಸು ರಾಶಿ, ವೃಶ್ಚಿಕ, ಮೀನ, ಕರ್ಕಾಟಕ ರಾಶಿ, ಕನ್ಯಾ, ಮಕರ ರಾಶಿ, ಧನಸ್ಸು, ಓಕೆ, ಯಾ, ಕರ್ಕಾಟಕ ರಾಶಿ, ಯಾ. ಇಲ್ಲಿ ನೇಮ್ ಬಂದ್ಬಿಟ್ಟು VJMKR, E ಲೆಟರ್, GI ಆ್ಯಂಡ್ NPB ಲೆಟರ್, A ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಿದೆ. ಓಕೆ, ಎಸ್, ನಿಮ್ಮ ನೆನಪಾದಾಗ ಅವರೆಲ್ಲೋ ಒಂದು ಕಡೆ ತುಂಬ ಅಳ್ತಿರೋವಂಥದ್ದು, ಅಥವಾ ನಿಮ್ಮ ಫೋಟೋನ ನೋಡಿ ಮತ್ತೆ ಅವರು ಓಲ್ಡ್ ಮೆಮೊರೀಸ್ನೆಲ್ಲ ಮೆಲುಕು ಹಾಕ್ತಾ ಇರುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಎಸ್, ಇಲ್ಲಿ ಲಾಸ್ಟ್ ಡೇ ನೀವು ತುಂಬಾ ಜಗಳ ಇರೋವಂಥದ್ದು, ಅಂದರೆ ನಿಮ್ಮ ವಿಷಯಕ್ಕೆ ಅಲ್ಲ, ಬೇರೆಯವ್ರ ವಿಷಯಕ್ಕೆ ನೀವು ಜಗಳ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಚಾನಲೈಸ್ ಆಗ್ತಿದೆ. ಬೇರೆ ಯಾವುದೋ ವಿಷಯಕ್ಕೆ ನೀವು ಇಲ್ಲಿ ಜಗಳ ಮಾಡಿದ್ದೀರಾ, ಅಥವಾ ನಿಮ್ಮ ಇಬ್ಬರ ಮಧ್ಯೆ ಯಾರೋ ಒಬ್ರು ಥರ್ಡ್ ಪಾರ್ಟಿ ಎಂಟ್ರಿ ಆಗಿ ಜಗಳ ಆಗಿರುವಂಥದ್ದು. ಇಲ್ಲಿ ಕೆಲವೊಬ್ರು ಪ್ರೀತಿಯಲ್ಲಿ ಟ್ರಯಾಂಗಲ್ ನೋಡ್ತಾ ಇದ್ದೀನಿ, ಟ್ರಯಾಂಗಲ್ ಲವ್ ಇದೆ. ಈ ಒಂದು ಟ್ರಯಾಂಗಲ್ ಲವ್ ಅಲ್ಲಿ ಓಕೆ, ಈ ಟ್ರಯಾಂಗಲ್ ಲವ್ ಅಲ್ಲಿ ಒಬ್ರು ಇದರಿಂದ ದೂರ ಆಗ್ತಿರುವಂಥದ್ದು, ಸಪ್ರೇಷನ್ ಆಗ್ತಿರುವಂಥದ್ದು, ಸಪ್ರೇಟ್ ಆಗ್ತಾ ಇರುವಂಥದ್ದು ಚಾನಲೈಸ್ ಆಗ್ತಿದೆ. ಓಕೆ, ಕಂಪ್ಲೀಟ್ ನಿಮ್ಮಿಂದ ದೂರ ಆಗ್ತಿರೋಂಥ ಎನರ್ಜಿ ನನಗಿಲ್ಲಿ ಕ್ಯಾಚ್ ಆಗ್ತಿದೆ. ಥರ್ಡ್ ಪಾರ್ಟಿ ಇರಬಹುದು, ಅಥವಾ ಟ್ರಯಾಂಗಲ್ ಲವ್ ಏನು ನಡೀತಾ ಇತ್ತು ನಿಮ್ಮಿಬ್ರು ಮಧ್ಯ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ, ಅದರಲ್ಲಿ ಒಬ್ಬ ವ್ಯಕ್ತಿ, ಅಂದರೆ ಒಬ್ಬ ಟ್ರಯಾಂಗಲ್ ಲವ್ ಅಲ್ಲಿ ಒಬ್ಬ ವ್ಯಕ್ತಿ ಸಪ್ರೇಷನ್ ಆಗ್ತಿರುವಂಥದ್ದು. ಓಕೆ, ಎಸ್, ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಕೆರಿಯರ್ ಬಗ್ಗೆ ತುಂಬ ಫೋಕಸ್ಡ್ ಆಗಿದ್ದಾರೆ. ಇಲ್ಲಿ ಕೆರಿಯರ್ ವಿಷಯದಲ್ಲಿ ಅವರು ಸಕ್ಸಸ್ನ ಪಡಿಬೇಕು, ಅಥವಾ ಕೆರಿಯರ್ನ, ಅವರ ಬಿಸ್ನೆಸ್ನ ಬಿಲ್ಡ್ ಮಾಡಬೇಕು ಅಂತ ಇಲ್ಲಿ ಅವರು ಆ ಒಂದು ವಿಷಯದಲ್ಲಿ ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮನ್ನು ಇಗ್ನೋರ್ ಮಾಡ್ತಾ, ಓಕೆ, ಇಲ್ಲಿ ತುಂಬ ಜನ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಅವರು ಬೇರೆ ವಿಷಯದ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಇಲ್ಲಿ ನೀವಿಬ್ರ ಮಧ್ಯೆ ಟೈಮ್ ಕೊಡ್ತಾ ಇಲ್ಲ ಅಂತಲೂ ಜಗಳ ಆಗ್ತಿರ್ಬೋದು, ಅವ್ರಿಗೆ ನೆನಪೇ ಆಗಲ್ವಾ ಅಂತ ನಿಮಗೆ ಪ್ರಶ್ನೆ ಇರ್ಬೋದು.
ಟೈಮ್ ಕೊಡಲ್ಲ ಅನ್ನೋ ರೀಸನಿಗೆ. ನೋಡಿ, ಇಲ್ಲಿ ಅವರು ಟೈಮ್ ಕೊಡಲ್ಲ ಅಂದ್ಕೂಡ್ಲೆ ನಿಮ್ಮನ್ನ ನೆನ್ಪು ಮಾಡ್ತಾ ಇಲ್ಲ, ನಿಮ್ಮನ್ನ ನೆನಪಿಸ್ಕೊಳ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಅವ್ರಿಲ್ಲಿ ಅವರ ಒಂದು ಕೆರಿಯರ್ ವಿಷಯದಲ್ಲಿ, ಅವರ ಬಿಸ್ನೆಸ್ ವಿಷಯದಲ್ಲಿ ತುಂಬಾ ಫೋಕಸ್ಡ್ ಆಗಿದ್ದಾರೆ. ಸೊ ಹಾಗಾಗಿ ನಿಮ್ಮ ನೆನಪು ಅಥವಾ ನಿಮ್ಮನ್ನ ಮಾತಾಡಿಸ್ಲಿಕ್ಕೆ ಅವರಿಗಿಲ್ಲಿ ಟೈಮ್ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಅನ್ನೋಂಥದ್ದು. ಅದೇ ವಿಷಯಕ್ಕೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಜಗಳ ಕೂಡ ಆಗ್ತಾ ಇದೆ. ಓಕೆ, ಟೈಮ್ ಕೊಡಲ್ಲ ಅಥವಾ ಸರಿಯಾಗಿ ಮಾತಾಡ್ಸಲ್ಲ, ಕಾಲ್ ಮಾಡಲ್ಲ, ಮೆಸೇಜ್ ಮಾಡಲ್ಲ ಅಂತ ನೀವು ಇಲ್ಲಿ ಜಗಳ ಮಾಡ್ಕೊಳ್ತಿದ್ದೀರ ಅಂತ ಕಾಣಿಸ್ತಿದೆ. ಬಟ್ ಅವರಿಗೆ ನೀವಂದ್ರೆ ತುಂಬಾನೇ ಇಷ್ಟ ಇದೆ. ಓಕೆ, ಸೊ ಡೌಟ್ ಪಡ್ತಿರ್ಬೋದು ಕೆಲವೊಬ್ರು, ಬೇರೆ ಯಾರೋ ಬಂದಿರಬೇಕು ನಿಮಗೆ, ಆ ಥರನೂ ನೀವು ಇಲ್ಲಿ ಡೈಲಾಗ್ ಹೇಳ್ತಿರ್ಬೋದು ಅವರಿಗೆ, ನಿಮಗೆ ಯಾರೋ ಫ್ರೆಂಡ್ಶಿಪ್, ಬೇರೆ ಫ್ರೆಂಡ್ಶಿಪ್ ಆಗಿರ್ಬೋದು, ಹಾಗೆ ಹೀಗೆ ಅಂತ. ಬಟ್ ನೋಡಿ, ಇಲ್ಲಿ ನಿಮ್ಮ ಪರ್ಸನ್ ಟ್ರೂ ಇದ್ದಾರೆ. ಓಕೆನಾ, ಯಾರಿಗೆ ಟೈಮ್ ಕೊಡ್ತಾ ಇಲ್ಲ ಅವರು, ನಿಮ್ಮ ಪರ್ಸನ್ ಟ್ರೂ ಆಗೇ ಇದ್ದಾರೆ. ಬಟ್ ಅವರಿಗೆ ಕೆಲಸದ ಒತ್ತಡದಿಂದ ನಿಮ್ಮ ಜೊತೆ ಅವರು ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಎಸ್. ಓಕೆ, ಇಲ್ಲಿ ರೀಸೆಂಟಾಗಿ ನಿಮ್ಮ ಕನಸಲ್ಲಿ ನೀವು ಯಾರೋ, ಈ ಒಂದು ಚಾನಲೈಸ್ ಆಗ್ತಿದೆ ಮೆಸೇಜು, ನಿಮ್ಮ ಕನಸಲ್ಲಿ ನೀವು ಎನಿಮಲ್ಸ್ನ ನೋಡಿದ್ದೀರಾ? ಪರ್ಟಿಕ್ಯುಲರ್ ಎಲಿಫೆಂಟ್, ಲಯನ್ ಅಥವಾ ಪಿಕಾಕ್. ಓಕೆ, ರೀಸೆಂಟ್ ಡೇಸಲ್ಲಿ ಕಾಣಿಸ್ತಾ ಇದೆ. 1 ವೀಕ್ ಇರ್ಬೋದು ಅಥವಾ 1 ಡೇ ಬಿಫೋರ್. ಕನಸಲ್ಲಿ ನಿಮಗೆ ಎನಿಮಲ್ಸ್ ಬಂದಿರೋವಂಥದ್ದು ಅಥವಾ ಬರ್ಡ್ಸ್ ಬಂದಿರೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಎಸ್, ಗುಡ್ ಸೈನ್. ಎಲಿಫೆಂಟ್ ಬಂದಿದೆ ಅಂತ ಹೇಳಿದ್ರೆ ವೆರಿ ಗುಡ್ ಸೈನ್ ಅದು. ಓಕೆ, ಇಲ್ಲಿ ನಿಮ್ಮ ಫೋನ್ ನಂಬರ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಅವರ ಫೋನ್ ನಂಬರ್ ಇರ್ಬೋದು. ಲಾಸ್ಟ್ ಡಿಜಿಟ್ ಬಂದು 55 555511. ಓಕೆ, 310403 and 77472336. ಓಕೆ, ಎಸ್. ಟ್ಯಾರೋಯಿಂದ ಏನು ಬರ್ತಿದೆ ಚೆಕ್ ಮಾಡೋಣ. ಓಕೆ, 3 ಆಫ್ ಪೆಂಟಿಕಲ್. ಓಕೆ, 6 ಆಫ್ ಪೆಂಟಿಕಲ್. ದ ಎಂಪ್ರೆನ್ಸ್ ಕಾರ್ಡ್ ಬರ್ತಿದೆ. ಸ್ಟ್ರೆಂತ್ ಕಾರ್ಡ್. ಓಕೆ, 9 ಆಫ್ ಪೆಂಟಿಕಲ್. ಎಸ್, ನೋಡಿ, ಇಲ್ಲಿ ಫೈನಾನ್ಷಿಯಲಿ ತುಂಬಾ ಅವರು ಸ್ಟ್ರಗಲ್ ಪಡ್ತಾ ಇದ್ದಾರೆ. ಓಕೆನಾ, ಪ್ರೀತಿ ವಿಷಯದಲ್ಲಿ ಅವರಿಗೆ ಟೈಮ್ ಕೊಡಲಿಕ್ಕೆ ಅಥವಾ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಫೈನಾನ್ಷಿಯಲಿ ತುಂಬ ಲೋ ಇದೆ. ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಿರ್ಬೋದು, ಬಿಸ್ನೆಸ್ ವಿಷಯದಲ್ಲಿ ತುಂಬ ಫೋಕಸ್ಡ್ ಆಗಿರ್ಬೋದು. ಓಕೆನಾ, ಇಲ್ಲಿ ಕೆಲವೊಬ್ರು ಜಾಬ್ ರಿಲೇಟೆಡಲ್ಲೂ ತುಂಬಾ ಟೆನ್ಷನ್ ಮಾಡ್ಕೊಂಡಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಜಾಬ್ ನೀವು ಅಂದ್ಕೊಂಡಿರೋ ಹಾಗೆ ಜಾಬ್ ಸಿಗ್ತಾ ಇಲ್ಲ. ಸೊ ಅದು ಕೂಡ ತುಂಬಾ ಇಲ್ಲಿ ಕನ್ಫ್ಯೂಷನ್ ಆ್ಯಂಡ್ ಸ್ಟ್ರೆಸ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ರೀಡಿಂಗಲ್ಲಿ ನೋಡಿದಾಗ ನಿಮಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಿಲ್ಲ ಅಥವಾ ನಿಮ್ಮ ನೆನಪು ಅವ್ರು ಮಾಡ್ಕೊಳ್ತಿಲ್ಲ, ನಿಮ್ಮ ಜೊತೆ ಮಾತಾಡ್ತಿಲ್ಲ. ರೀಸನ್ ಕ್ಯಾಂಡಲ್ ಬ್ಯಾಗ್ಸಲ್ಲೂ ಬರ್ತಿದೆ ಆ್ಯಂಡ್ ಟ್ಯಾರೋ ರೀಡಿಂಗಲ್ಲೂ ಬರ್ತಿರೋವಂಥದ್ದು ಫೈನಾನ್ಷಿಯಲಿ ಆ್ಯಂಡ್ ಜಾಬ್ ಅಥವಾ ಕೆರಿಯರ್ ವಿಷಯದಲ್ಲಿ ತುಂಬ ಫೋಕಸ್ಡ್ ಆಗಿದ್ದಾರೆ ಅಂತ ಹೇಳಿ. ಓಕೆನಾ, ಹಾಗಂತೇಳಿ ಅವ್ರು ನಿಮ್ಮನ್ನು ನೆನಪು ಮಾಡ್ತಿಲ್ಲ ಅಂತಲ್ಲ. ಅವ್ರು ನೋಡಿ, ಇಲ್ಲಿ ಅವ್ರು ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ಓಕೆ, ಅವರಿಗೆ ನೀವೇ ರಾಜ ಅಥವಾ ನೀವೇ ರಾಣಿ, ಆ ಥರ ನೀವೊಂಥರ ಅವರಿಗೆ ಸ್ಪೆಷಲ್ ಪರ್ಸನ್ ಥರ. ಓಕೆನಾ, ಇಲ್ಲಿ ಬರೀ ಲವರ್ಸ್ ಅಂದ ತಕ್ಷಣ ಲವರ್ಸ್ ಮಾತ್ರ ಅಥವಾ ಹಸ್ಬೆಂಡ್ ವೈಫಿಗೆ ಮಾತ್ರ ಅಲ್ಲ, ಇಲ್ಲಿ ಫ್ರೆಂಡ್ಸ್ ಆ್ಯಂಡ್ ಕೊಲೀಗ್ಸ್ ಕೂಡ ನೋಡ್ತಿರ್ತಾರೆ. ನಿಮಗೆ ಅವ್ರ ಲೈಫಲ್ಲಿ ನೀವು ಹೋದ್ಮೇಲೆ ಅವ್ರ ಲೈಫಲ್ಲಿ ಏನೋ ಸಮಥಿಂಗ್ ಚೇಂಜಸ್ನ ನೋಡಿದ್ದಾರೆ. ಓಕೆ, ಅವರಿಗೆ ನಿಮ್ಮ ಬಗ್ಗೆ ಒಂದು ಸ್ಪೆಷಲ್ ಫೀಲಿಂಗ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸ್ಪೆಷಲ್ ಫೀಲಿಂಗ್ ಅಂತ ಹೇಳಿದ್ರೆ ಏನು ಅವ್ರ ಲೈಫನ್ನು 90% ಚೇಂಜ್ ಮಾಡಿದೆ ನೀವು ಅಂತ ಇಲ್ಲಿ ಕಾಣಿಸ್ತಿದೆ. ಅವ್ರು ನಿಮ್ಮ ಹತ್ರ ಹೇಳಿರ್ಬೋದು ಕೂಡ, ನೀನು ನನ್ನ ಲೈಫಿಗೆ ಬಂದಮೇಲೆ ನನ್ನ ಲೈಫ್ ಸ್ವಲ್ಪ ಚೇಂಜ್ ಆಗಿದೆ ಆ್ಯಂಡ್ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಅಥವಾ ಪಾಸಿಟಿವ್ ವೇಲ್ ಲೈಫ್ ನಡೀತಿದೆ, ಆ ಥರ ನಿಮ್ಮ ಹತ್ರ ಶೇರ್ ಮಾಡಿರ್ಬೋದು. ಬಟ್ ಅವರಿಗೆ ನಿಮ್ಮ ಬಗ್ಗೆ ಒಂದು ಸ್ಪೆಷಲ್ ಫೀಲಿಂಗ್ ಅಂತೂ ಇದೆ ಅಂತ ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಏಂಜಲ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. Okay, in the near future, perfect timing. Okay,
ಬಾಟಮ್ ಆಫ್ ದ ಕಾರ್ಡ್, ಯು ಆರ್ ರೆಡಿ. ಓಕೆ, ರೆಡಿಯಾಗಿರಿ. ಪರ್ಫೆಕ್ಟ್ ಟೈಮಿಂಗ್ಸಲ್ಲಿ ನಿಮ್ಮ ಫ್ಯೂಚರ್ ಇನ್ನು ಬರುವಂಥ ದಿನದಲ್ಲಿ ಸಮಥಿಂಗ್ ಬದಲಾವಣೆಗಳನ್ನು ನೋಡ್ತೀರಾ. ಇಲ್ಲಿ ಅವರು ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅಂತಿರ್ಬೋದು, ಅಥವಾ ನಿಮಗೆ ನೆನ್ಪು ಮಾಡ್ತಿಲ್ಲ ಅಂತ ನಿಮಗೇನಾದರೂ ಆ ಥರ ಫೀಲ್ ಆಗ್ತಿದೆ, ಅಥವಾ ಅವ್ರ ಬಗ್ಗೆ ನಿಮಗೇನೋ ನೆಗೆಟಿವ್ ಫೀಲ್ ಅನ್ನಿಸ್ತಾ ಇದ್ದರೆ ಅದೆಲ್ಲದೂ ಕೂಡ ಚೇಂಜ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾನು ಹೇಳ್ತಿರೋವಂಥದ್ದು, ಇವತ್ತಿನ ರಿಚುವಲ್ಸಲ್ಲಿ ನೀವು ಇದನ್ನೆಲ್ಲದನ್ನು ನೀವು ರಿಮೂವ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಆ ನೆಗೆಟಿವ್ ಎಮೋಷನ್ಸ್ ಇರ್ಬೋದು, ಅಥವಾ ಅಟ್ಯಾಚ್ಮೆಂಟ್, ಎಮೋಷನಲಿ ನೆಗೆಟಿವ್ ಅಟ್ಯಾಚ್ಮೆಂಟ್ ಅಂತ ಹೇಳಿದಾಗ ಪಾಸಿಟಿವ್ ಅಟ್ಯಾಚ್ಮೆಂಟ್ ಈಸ್ ಗುಡ್, ನೆಗೆಟಿವ್ ಅಟ್ಯಾಚ್ಮೆಂಟ್ ಇರುತ್ತೆ, ಎಮೋಷನಲಿ ಸುಮ್ಮನೆ ಲಾಕ್ ಆಗಿರ್ತೀರ ಒಬ್ರ ಹತ್ರ ನೀವು, ಅಲ್ವಾ. ಸೊ ಅದೆಲ್ಲದನ್ನು ರಿಮೂವ್ ಮಾಡಲಿಕ್ಕೆ ನಿಮಗೆ ಈ ಒಂದು ರಿಚುವಲ್ಸ್ ಹೆಲ್ಪ್ ಆಗುತ್ತೆ. ದೆನ್ ಇದರಲ್ಲೂ ಕೂಡ, ರೀಡಿಂಗಲ್ಲೂ ಕೂಡ ನಿಮಗೆ ಚಾನಲೈಸ್ ಆಗ್ತಾ ಇರುವಂಥದ್ದು, ಎಮೋಷ್ನಲಿ ತುಂಬ ಅಟ್ಯಾಚ್ ಆಗಿದ್ದೀರಾ ಈ ಒಂದು ವ್ಯಕ್ತಿಗೆ, ಹಾಗಾಗಿ ನಿಮಗೆ ಹರ್ಟ್ ಆಗ್ತಿದೆ. ಆ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಿಲ್ಲ, ಆ ವ್ಯಕ್ತಿ ನಿಮ್ಮನ್ನು ಮಾತಾಡಿಸ್ತಿಲ್ಲ ಅಂತ ನಿಮಗೆ ಹರ್ಟ್ ಆಗ್ತಾ ಇದೆ. ಬಟ್ ಆ ವ್ಯಕ್ತಿ ನಿಮ್ಮ ಬಗ್ಗೆ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ, ಅವ್ರ ಕೆರಿಯರ್ ಬಗ್ಗೆ ಫೋಕಸ್ಡ್ ಆಗಿದ್ದಾರೆ. ಆ್ಯಂಡ್ ನಿಮ್ಮನ್ನು ಅವರು ಬಿಡ್ತಾ ಇಲ್ಲ, ಅಂದರೆ ನಿಮ್ಮ ನೆನಪನ್ನು ಅವರು ಮಾಡ್ಕೊಳ್ತಿಲ್ಲ ಅಂತಲ್ಲ, ನಿಮ್ಮ ಬಗ್ಗೆನೂ ಅವರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ. ಬಟ್ ನೀವು ಇಲ್ಲಿ ಸ್ಟಕ್ ಆಗಿದ್ದೀರಾ, ಎಮೋಷನಲಿ ನೀವು ಸ್ಟಕ್ ಆಗಿದ್ದೀರಾ. ಓಕೆ, ಸೊ ಅದಕ್ಕೆ ನಿಮಗೆ ಗೈಡೆನ್ಸ್ ಬರ್ತಿರುವಂಥದ್ದು, ಯು ಆರ್ ರೆಡಿ. ಫಸ್ಟ್ ರೆಡಿಯಾಗಿ ಪರ್ಫೆಕ್ಟ್ ಟೈಮಿಂಗಲ್ಲಿ ಇನ್ ದ ನಿಯರ್ ಫ್ಯೂಚರ್ ಎಲ್ಲದೂ ಕೂಡ ಬದಲಾವಣೆ ಆಗುತ್ತೆ. ನಿಮ್ಮ ಬ್ಲಾಕೇಜಸ್ನ ರಿಮೂವ್ ಮಾಡಿ. ಓಕೆ, ನಿಮ್ಮ ನೆಗೆಟಿವ್ ಎಮೋಷನ್ಸ್ ಇರ್ಬೋದು, ನೆಗೆಟಿವ್ ಥಾಟ್ಸ್ ಇರ್ಬೋದು, ಅದೆಲ್ಲದನ್ನು ರಿಮೂವ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮ ಪ್ರೀತಿಯಲ್ಲೂ ಕೂಡ ಈ ಒಂದು ಪ್ರೀತಿಯಲ್ಲಿ ಇರ್ಬೋದು ಅಥವಾ ಸಂಬಂಧದಲ್ಲಿ ಒಂದು ಪಾಸಿಟಿವ್ ವೇನ, ಪಾಸಿಟಿವ್ ಫೀಲಿಂಗ್ನ, ಪಾಸಿಟಿವ್ ಎನರ್ಜಿನ ನೀವು ಏನು ಸೆನ್ಸ್ ಆಗುತ್ತೆ, ಅಥವಾ ಪಾಸಿಟಿವ್ ಎನರ್ಜಿನ ನೀವು ಇಲ್ಲಿ ಫೀಲ್ ಮಾಡ್ತೀರಾ ಅಂತ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ತುಂಬಾ ಮಲ್ಟಿ ಟ್ಯಾಲೆಂಟ್ ಇದ್ದಾರೆ ನಿಮ್ಮ ಪರ್ಸನ್. ನೋಡಿ, ಇಲ್ಲಿ ಮ್ಯಾಜಿಷಿಯನ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ ತುಂಬ ಮಲ್ಟಿಪಲ್ ವೇಲಿ ಅವರು ಅರ್ನಿಂಗ್ಸ್ ಮಾಡೋದಿರ್ಬೋದು, ಅಥವಾ ಮಲ್ಟಿಪಲ್ ವೇಲಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಮಲ್ಟಿಪಲ್ ವೇಲಿ ಅವ್ರ ಲೈಫ್ ನಡೀತಾ ಇದೆ. ಓಕೆ, ಸೊ ಬಿ ಪಾಸಿಟಿವ್. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.